ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ಸೊ ಇವತ್ತು ನಾನು ನಿಮಗೆಲ್ಲ ಒಂದು ಹೊಸ ಡಿಶ್ ಅಂದರೆ ಹೊಸ ಸ್ನ್ಯಾಕ್ ಜೊತೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನೋಡೋಕ್ಕೆ ಚಕ್ಲಿ ಥರ ಇದೆ. ಸೊ ಇದು ಬಂದುಬಿಟ್ಟು ತೆಲಂಗಾಣ ಸ್ಪೆಷಲ್ ಸ್ನ್ಯಾಕ್ ಇದು. ಇದನ್ನು ಸಕ್ಕಿನಾಲು ಅಂತ ಕರೀತಾರೆ ತೆಲುಗುವಲ್ಲಿ. ಸೊ ಈ ತೆಲಂಗಾಣ ಸ್ಪೆಷಲ್ ಸ್ನ್ಯಾಕ್ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಒಳ್ಳೆ ಟೀ ಟೈಮ್ ಸ್ನ್ಯಾಕ್ ಇದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೆಸಿಪಿ ಮಾಡೋದು ಅಕ್ಕಿಯಿಂದ. ಸೊ ನಾನಿಲ್ಲಿ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ಸೊ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು 4 ಗಂಟೆ ನೆನೆ ಇಡಬೇಕು. ನಾನಿಲ್ಲಿ ನೋಡ್ತಾ ಇರ್ಬೋದು, ಈ ಗ್ಲಾಸಿಂದ 2 ಗ್ಲಾಸ್ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿನ 4 ತಾಸು ಚೆನ್ನಾಗಿ ನೆನೆಸ್ಬಿಟ್ಟು ಈ ಥರ ಒಂದು ಬಟ್ಟೆ ಮೇಲೆ, ಒಂದು ಕಾಟನ್ ಬಟ್ಟೆ ಮೇಲೆ ಸ್ವಲ್ಪ ಆರು ಹಾಕಬೇಕು. ಅಂದರೆ ನೀರೆಲ್ಲ ಹೋಗಬೇಕು, ಒಣಗಬಾರ್ದು, ಹಸಿ ಇರಬೇಕು, ನೀರೆಲ್ಲ ಹೋಗಿರಬೇಕು. ಸೊ ಏನಿಲ್ಲ ಅಂದರೂ ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ನಾವು ಚೆನ್ನಾಗಿ ಹಾಕಿದರೆ ನೋಡಿ ಈ ಥರ ಆಗುತ್ತೆ. ನೀರೆಲ್ಲ ಹೋಗಿದೆ, ಬಟ್ ಆದರೂ ಕೈಗೆ ಅಂಟುತ್ತೆ, ಹಸಿ ಇರಬೇಕು ಅಕ್ಕಿ. ಸೊ ಇದು ನೀವು ಲಾಸ್ಟ್ ಟೈಮ್ ಕಜ್ಜಾಯ ರೆಸಿಪಿ ಮಾಡಿದಾಗ ನೋಡಿರ್ತೀರ. ಸೊ ಅದೇ ಥರ ಮಾಡ್ಕೊಳ್ಳೋದು. ಸೊ ಈ ಅಕ್ಕಿನ ಇವಾಗ ಹೇಗೆ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ನೋಡಿ, ಈ ಥರ ಮುರಿದ್ರೆ ಕೈಯೆಲ್ಲ 2 ತುಂಡಾಗಬೇಕು, ಪುಡಿ ಪುಡಿ ಆಗಬೇಕು. ಸೊ ಆವಾಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ, ಅಕ್ಕಿ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಸೊ ಈ ಅಕ್ಕಿನೆಲ್ಲ ನೀಟಾಗಿ ಬ್ಯಾಚ್ ಬೈ ಬ್ಯಾಚ್ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಈ ಅಕ್ಕಿನ ತುಂಬ ಸಣ್ಣಗಾಗೋ ಥರ ಮಿಕ್ಸಿಗೆ ಹಾಕ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಫೈನ್ ಮಾಡ್ಕೊಳ್ಳಿ. ಸೊ ಆ್ಯಕ್ಚುಲಿ ಇದು ನಾವು ಜರಡಿನೂ ಮಾಡಬೇಕು. ನೋಡಿ, ಒಂದು ಜರಡಿ ಮತ್ತು ಒಂದು ಪೇಪರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಮಿಕ್ಸಿ ಆಗಿದ ತಕ್ಷಣ ಆ ಪುಡಿನ ನಾವು ಜರಡಿ ಹಿಡಿಬೇಕು. ಯಾಕಂದರೆ ನಮಗೆ ಫೈನ್ ಪೌಡರ್ ಬೇಕು ಇಲ್ಲಿ, ಅದು ಇಂಪಾರ್ಟೆಂಟು. ನೋಡಿ ಈ ಕನ್ಸಿಸ್ಟೆನ್ಸಿ ಆಗಿದೆ. ನಾನು ಆದಷ್ಟು ಟ್ರೈ ಮಾಡಿದೆ ಹಾಕೋಕ್ಕೆ, ಬಟ್ ಇಷ್ಟೇ ಬಂತು. ಸೊ ಈಗ ಇದನ್ನು ಜರಡಿಗೆ ಇಟ್ಕೊಂಡು ನಾನು ಇಲ್ಲಿ ಸಣ್ಣ ತೂತಿನ ಜರಡಿ ತೊಗೊಂಡಿದ್ದೀನಿ, ವೆರಿ ಫೈನ್ ಇರೋದು. ಸೊ ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣ ಇರಬೇಕು. ಎಲ್ಲ ಅಕ್ಕಿನೂ ಇದೇ ಥರ ಮಿಕ್ಸಿಗೆ ಹಾಕಿ ಜರಡಿ ಮಾಡ್ಕೋಬೇಕು. ಸೊ ನೋಡಿ ಈ ಥರ ಆಗಿದೆ, ಇಷ್ಟು ನೈಸಾಗಿರಬೇಕು. ಈಗ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಹೋಗ್ತಾ ಮಾಡ್ತಾನೆ ಹೇಳ್ತೀನಿ ಏನೇನು ಬೇಕಂಥೇಳಿ. ಅದ್ರ ಜೊತೆಗೆ ಮೇಲೆ ಡಿಸ್ಪ್ಲೇ ಕೂಡ ಆಗ್ತಾ ಇರುತ್ತೆ ಏನೇನು ಬೇಕು ಅಂಥೇಳಿ. ನೋಡಿ, ಟೋಟಲ್ 2 ಗ್ಲಾಸ್ ಅಕ್ಕಿ ನೆನೆಸಿರೋದು ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ಡಬ್ಬ ತುಂಬ ಆಗಿದೆ. ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಸೊ 2 ಗ್ಲಾಸ್ ತೊಗೊಂಡಿದ್ದೀವಿ ಒಬ್ಬರು. ನೋಡಿ, ಇದು ತರಿ ಉಳಿದಿದೆ, ಇದನ್ನು ನಾವು ಉಪ್ಪಿಟ್ಟಿಗೆ ಹಾಕ್ಕೋಬೋದು, ಇಲ್ಲ ಏನಾದರೂ ಬೇರೆ ಏನಾದರೂ ಬೇಕಂದಾಗ ಯೂಸ್ ಮಾಡ್ಕೋಬೋದು. ಇದೇನು ವೇಸ್ಟ್ ಆಗೋದಿಲ್ಲ. ಇದು ಲಾಸ್ಟ್ ಮುಂದೆ ಮಿಕ್ಸಿ ಆಗಲಿಲ್ಲ, ಸೊ ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ. ಉಪ್ಪಿಟ್ಟಾದರೂ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು. ಸೊ ಆಗಲೇ ಹೇಳಿದಾಗೆ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ 4 ಜನ ಒಬ್ಬೊಬ್ಬರು 2 ಗ್ಲಾಸ್ ತೊಗೊಂಡಿದ್ದೀವಿ. ಸೊ ಟೋಟಲ್ ಆಗಿ ಇಲ್ಲಿ 8 ಗ್ಲಾಸ್ ಅಕ್ಕಿಗೆ ನೋಡಿ ಇಷ್ಟು ಹಿಟ್ಟು ಇನ್ನೂ ಹಾಕಿಲ್ಲ. ನೋಡಿ ಇಷ್ಟು ಹಿಟ್ಟು ಬಂದಿದೆ. ಯಾಕೆಂದರೆ 4 ಫ್ಯಾಮಿಲಿಗೆ ಬೇಕು ಅಂತ ನಾವು ಯಾವಾಗಲೂ ಕಲಿತೆ ಮಾಡೋದು, ಒಬ್ಬರಿಗೆ ಅಂದರೆ ಕಷ್ಟ ಆಗುತ್ತೆ ಅಂತ. ನೋಡಿ ಇಷ್ಟಾಗಿದೆ ಟೋಟಲ್ ಆಗಿ. ಈಗ ಇದಕ್ಕೆ ಬಿಳಿ ಎಳ್ಳು, ಹುರ್ಕೊಂಡಿರುವಂತಹ ಡ್ರೈ ರೋಸ್ಟ್ ಮಾಡಿರುವಂತಹ ಬಿಳಿ ಎಳ್ಳು ಹಾಕ್ತಾಯಿದ್ದೀವಿ. ಇಲ್ಲಿ ನಾವು ಅಕ್ಕಿ ಮಾತ್ರ ಅಳತೆ ತೊಗೊಂಡಿರೋದು. ಇನ್ನು ಮಿಕ್ಕಿರೋ ಇಂಗ್ರೀಡಿಯೆಂಟ್ಸು ಎಲ್ಲನೂ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀವಿ ಅಂದಾಜಿಗೆ. ಸೊ ಬಿಳಿ ಎಳ್ಳು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಹಾಕಿದ್ದೀವಿ. ಅದರ ಜೊತೆಗೆ ಈಗ ಅಜ್ವಾನ ಕಾಳು, ನಾವೇನು ಓಮ್ ಕಾಳು ಅಂತ ಕರಿತೀವಲ್ವ, ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಹಾಕಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು. ಈಗ ಅಂದಾಜು ಗೊತ್ತಾಗಿಲ್ಲ ಅಂದರೆ ಹಾಕಿ ಕಳಿಸಿದ ಮೇಲೆ ಒಂಚೂರು ಟೇಸ್ಟ್ ನೋಡಿಬಿಟ್ಟು ಕಮ್ಮಿ ಆಯ್ತಂದರೆ ಒಂಚೂರು ಉಪ್ಪು ಹಾಕ್ಕೋಬೋದು, ಜಾಸ್ತಿ ಆಯ್ತಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೋದು ಅಷ್ಟೇ. ಸೊ ನೀಟಾಗಿ ಎಲ್ಲನೂ ಕಲಿಯೋ ಥರ ಎರಡೂ ಕೈಯಿಂದ ಕಲಿಸ್ತಾ ಇದ್ದಾಳೆ ನನ್ನ ಫ್ರೆಂಡೀಗ. ಸೊ ಎಲ್ಲನೂ ನೀಟಾಗಿ ಕಲಿಸ್ಬೇಕು. ಈ ರೆಸಿಪಿಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗೋದೇ ಇಲ್ಲ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಬಿಸಿ ಬಿಸಿ ಎಣ್ಣೆ ಹಾಕಬೇಕು, ಚೆನ್ನಾಗಿ ಕಾದಿರಬೇಕು. 1-2 ಚಮಚ ಹಾಕಬೇಕು. ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ ಟೋಟಲ್ ಆಗಿರೋ ಹಿಟ್ಟನ್ನು ನಾವು 4 ಬ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ಅದು ಹಿಟ್ಟು ಕಲಿಸಿದ ಮೇಲೆ ಒಣಗಬಾರ್ದು ಅಂಥೇಳಿ 4 ಭಾಗ ಮಾಡ್ಕೊಂಡಿದ್ದೀವಿ. ಸೊ ಇದು ಮೊದಲನೇ ಭಾಗ. ಇದಕ್ಕೆ 2-3 ಚಮಚ ಎಣ್ಣೆ, ಬಿಸಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀವಿ. ಸೊ ಕಲಿಸಿದ ಮೇಲೆ ಅದನ್ನು ನೋಡಿ ಹಿಡ್ಕೊಂಡ್ರೆ ನಮಗೆ ಮುಷ್ಟಿ ಥರ ಬರಬೇಕು. ಸೊ ಈಗ ನೀರು ನೋಡಿಕೊಂಡು ಕಲಿಸ್ಕೋಬೇಕು. ಇದು ನಾವು ಅಕ್ಕಿ ರೊಟ್ಟಿ ಮಾಡ್ತೀವಲ್ವ, ಸೊ ಅಕ್ಕಿ ರೊಟ್ಟಿ ಮಾಡಿದಾಗ ಕನ್ಸಿಸ್ಟೆನ್ಸಿ ಹೇಗಿರುತ್ತೋ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಲೂಸ್ ಇರಬೇಕು. ಯಾಕೆಂದರೆ ಇದು ಕೈಯಿಂದ ಮಾಡೋದು, ಇದಕ್ಕೆ ನಾವು ಯಾವ ಲೈಕ್ ಒರಳನ್ನು ಯೂಸ್ ಮಾಡ್ತಿಲ್ಲ. ಈ ಚಕ್ಲಿ ಒರಳು ಅಥವಾ ನಾವು ಮುರುಕು ಒರಳು ಅಂತ ಏನು ಹೇಳ್ತೀವಲ್ವ, ಅದು ಯೂಸ್ ಮಾಡ್ತಾಯಿಲ್ಲ. ಇದು ಕೈಯಿಂದನೇ ಮಾಡುವಂಥದ್ದು. ಸೊ ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಇದು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ.
ಸೊ ಹಾಗಾಗಿ ಎರಡೂ ಕೈಯಿಂದ ಕಲಿಸ್ತಾ ಇರೋದು. ಚೆನ್ನಾಗಿ ನೋಡಿ ಈ ಥರ ನಾದ್ಕೋಬೇಕು ಹಿಟ್ಟನ್ನು. ನೋಡಿ ಈ ಥರ ಇರಬೇಕು, ಹಿಟ್ಟು ಲೂಸ್ ಆಗಿರಬೇಕು. ಸ್ವಲ್ಪ ಮಾಮೂಲು ಚಪಾತಿ ಕಲಿಸ್ತೀವಲ್ಲ ಅಷ್ಟು ಗಟ್ಟಿ ಇರಬಾರ್ದು, ಅದಕ್ಕಿಂತ ಸ್ವಲ್ಪ ಲೂಸ್ ಆಗಿರಬೇಕು. ಬಿಟ್ಟರೆ ಬೀಳೋ ಥರ ಇರಬೇಕು. ನೋಡ್ತಾ ಇರ್ಬೋದು, ಹಿಂಗೆ ಕೈ ಹಿಡ್ಕೊಟ್ರೆ ಅದು ಬೀಳ್ತಾ ಇದೆ, ಅಷ್ಟಕ್ಕಿರಬೇಕು ಕನ್ಸಿಸ್ಟೆನ್ಸಿ. ಸೊ ಈಗ ಇದು ರೆಡಿಯಾಗಿದೆ. ಈಗ ಮಾಡೋದೆ ಹೇಗೆ ಮಾಡೋದು ಅಂತ ನಾವು ಇವಾಗ ತೋರಿಸ್ತೀವಿ. ನೋಡಿ ಕೈಗೆ ಈ ಥರ ಒತ್ತಿದರೆ ಈ ಥರ ಇರಬೇಕು ಹಿಟ್ಟು. ಈ ರೆಸಿಪಿನ ನಾವು ಮಾಡ್ತಿರೋದು ಫಸ್ಟ್ ಟೈಮು, ಅಂದರೆ ನಾನು ಮಾಡ್ತಿರೋದು ಫಸ್ಟ್ ಟೈಮು. ನನ್ನ ಫ್ರೆಂಡ್ ಸುನೀತಾ ಅಂತಿದ್ದಾಳಲ್ವ, ಅವಳು ತೆಲಂಗಾಣ. ಸೊ ಅವಳಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ಎಕ್ಸ್ಪರ್ಟ್ ಕೂಡ. ನೋಡಿ ಅವಳೇ ಮಾಡ್ತಿರೋದು. ಫಸ್ಟ್ ಇಲ್ಲಿ ಗೌರಮ್ಮನ ಮಾಡ್ತಾಯಿದ್ದಾರೆ. ಸೊ ನಾವು ಹೇಗೆ ಮೊದಲೇದಾಗಿ ಗಣೇಶನಿಗೆ ಯಾವುದಾದ್ರೂ ಒಂದು ಐಟಮ್ ಮಾಡಬೇಕಾದ್ರೆ ಮಾಡ್ತೀವೋ ಹಾಗೆ ಇಲ್ಲಿ ಗೌರಮ್ಮನ ಮಾಡಿಬಿಟ್ಟು ಪೂಜೆ ಮಾಡಿ ಜಸ್ಟ್ ಅರ್ಶಿನ ಕುಂಕುಮ ಹಚ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಹಾಗೆ ನೋಡ್ತಾ ಇರ್ಬೋದು, ನಾವಿಲ್ಲಿ ಒಂದು ಬೆಡ್ಶೀಟ್ ಹಾಸಿದ್ದೀವಿ. ಹೌದು, ಬೆಡ್ಶೀಟ್ ಬೇಕಾಗತ್ತೆ. ಈ ನಾವು ಸಣ್ಣಗೆ ಹಪ್ಪಳ ಎಲ್ಲ ಹೇಗೆ ಮಾಡ್ತೀವಲ್ವ, ಸೊ ಅದೇ ಥರನೇ ಮಾಡೋದಿದು. ಸೊ ಅದಕ್ಕೆ ಬೆಡ್ಶೀಟ್ ಬೇಕು ಕಂಪಲ್ಸರಿ. ಸೊ ನಾವಿಲ್ಲಿ 2 ಬೆಡ್ಶೀಟ್ ತೊಗೊಂಡಿದ್ದೀವಿ. ಇದು ಮೊದಲೇ ಬೆಡ್ಶೀಟು. ಸೊ ಇಷ್ಟು ಹಿಟ್ಟಿಗೆ ಬೇಕಾಗತ್ತೆ, ಸುಮಾರಾಗೆ ಬೇಕಾಗತ್ತೆ ಅಂಥೇಳಿ ನಾವು 2 ಬೆಡ್ಶೀಟ್ ತೊಗೊಂಡಿದ್ದೀವಿ. ನೋಡಿ ಈ ಥರ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಹಿಟ್ಟನ್ನು ಕೈಲಿ ಹಿಡ್ಕೊಂಡು ಲೂಸಾಗಿ ಬಿಟ್ಕೊತ ಬರಬೇಕು. ನೋಡ್ತಾ ಇರ್ಬೋದು ಹೇಗೆ ಮಾಡ್ತಿದ್ದಾಳೆ ಅಂಥೇಳಿ. ಸೊ ಕೈಯಿಂದ ಅದು ಹಿಟ್ಟು ಆ್ಯಕ್ಚುಲಿ ಜಾರುತ್ತೆ, ನಾವು ಕೈಯಿಂದ ಹಾಗೆ ಬಿಟ್ಟರೆ ಅದೇ ಬೀಳ್ತಾ ಹೋಗುತ್ತೆ. ಸೊ ಆ ಬೀಳೋದನ್ನೇನು ಮಾಡಬೇಕು, ತಿರುಗಿಸ್ತಾ ಒಂದು ಶೇಪ್ ಕೊಡಬೇಕು. ನೋಡಿ ಈ ಥರ ಆಯಿತು. 3 ಸುತ್ತು ಮಾಡ್ತಾರೆ ಇದಕ್ಕೆ. ಈ ಸಕ್ಕಿನಾಲು ಮಾಡೋದು 3 ಸುತ್ತು ಬರುತ್ತೆ. ಸೊ ಅದೇ ಅಂತೆ ಅವಳು ಹೇಳಿದ ಪ್ರಕಾರ 3 ಸುತ್ತು ಮಾಡೋದು, ಜಾಸ್ತಿ ಮಾಡಲ್ಲ ಅಂತ. ಬೇಕಾದರೂ ಮಾಡ್ಕೋಬೋದು ಅಂತಲೂ ಹೇಳಿದ್ಲು. ನೋಡಿ ಇನ್ನೊಂದ್ಸತಿ ತೋರಿಸ್ತಾ ಇದ್ದಾಳೆ ಹೇಗಂಥೇಳಿ. ಕೈಯಲ್ಲಿ ಹಿಟ್ಟು ಹೀಗೆ ಹಿಡ್ಕೊಂಡು ಮುಂದೆ ಒಂಚೂರು ತುದಿ ಸ್ಟಾರ್ಟ್ ಮಾಡಿಬಿಟ್ಟು ನೋಡಿ ಅದು ಬೀಳ್ತಾ ಹೋಗುತ್ತೆ, ಅದನ್ನು ತಿರ್ಗಿಸ್ಕೊತ ಹೋಗೋದು. ಸೊ ನೋಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ನಾವು ಮಿಕ್ಕಿದ 3 ಜನ ಅಂತರೂ ಫುಲ್ ಸರ್ಕಸ್ ಮಾಡಿದ್ವಿ. ಸಿಕ್ಕಾಪಟ್ಟೆ ನಕ್ಕು ಸಾಕಾಯಿತು. ಅದು ಮಾಡೋಕ್ಕೆ ಬರ್ತಾಯಿಲ್ಲ ನಮಗೆ. ಅವಳು ಫಾಸ್ಟಾಗಿ ಮಾಡ್ತಾಯಿದ್ದಾಳೆ. ನಮ್ಮ ಕತೆ ಕೇಳಬಾರ್ದು ನೀವು. ಆ್ಯಕ್ಚುಲಿ ವಿಡಿಯೋ ಎಲ್ಲ ಇದೆ, ಬಟ್ ನಾನು ಹಾಕಿಲ್ಲ, ಅವ್ರು ಬೈತಾರೆ ಅಂಥೇಳಿ. ನೋಡಿ ಇನ್ನೊಂದು ಸತಿ ತೋರಿಸ್ತಾ ಇದ್ದಾಳೆ. ಈ ಥರ ಸುತ್ಕೊಂಡು ಬರಬೇಕು. ತುಂಬಾ ಪ್ರಾಕ್ಟೀಸ್ ಬೇಕು ಇದಕ್ಕೆ, ಬಟ್ ಒಂದು ಸತಿ ಕೈ ಹಿಡಿತೆ ಅಂದರೆ ಬಂದುಬಿಡುತ್ತೆ ಈಸಿಯಾಗಿ. ನಾವೇನಿಲ್ಲ ಅಂದರೆ ಒಂದು 20 ಸತಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ದೀವಿ. ಲಿಟ್ರಲಿ ಒಂದು 20 ಸತಿ ಮಾಡೋದು, ಅದು ಶೇಪ್ ಬಂದಿಲ್ಲ ಮತ್ತು ತೆಗಿಯೋದು. ಸೊ ಇದೇ ಥರ ಆಗೋಗಿದೆ. ಸೊ ಫೈನಲಿ ನಾನು ಕಲ್ತ್ಕೊಂಡೆ, ಬಂತು. ಹೇಗೋ ಅಟ್ ಲಾಸ್ಟ್ 20 ಸತಿ ಆದಮೇಲೆ 21ನೇ ಸಲ ಬಂತು ನನಗೆ. ನೋಡಿ ಮಾಡಿದೆ, ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು ಆಗಲೇ ಸುಮಾರಾಗಿದೆ. ಈಗ ಬೆಡ್ಶೀಟ್ ಮೇಲೆ ಏನಕ್ಕೆ ಹಾಕಬೇಕು ಅಂದರೆ, ನಾವೇನು ಹಿಟ್ಟು ಕಲಸಿರ್ತೀವಲ್ಲ ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲನೂ ಹೀರ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀರು ಕಾಣಿಸ್ತಾ ಇದೆ ನಿಮಗೆ. ಆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅದು ಸ್ವಲ್ಪ ಅಂದರೆ 1/4 ಭಾಗ ಒಣಗುತ್ತೆ, 3/4 ಭಾಗ ಹಸಿರುತ್ತೆ, 1/4 ಭಾಗ ಒಣಗಿರುತ್ತೆ. ಸೊ ಆಗ ತೊಗೊಂಡ್ಬಿಟ್ಟು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇಲ್ಲಾಂದರೆ ಹಸಿ ಇದ್ದಾಗ ನಮಗೆ ತೊಗೊಳಕ್ಕಾಗಲ್ಲ, ಮುರಿಯೋ ಚಾನ್ಸಸ್ ತುಂಬಾ ಇದೆ. ಇದು 2ನೇ ಬೆಡ್ಶೀಟ್ ನೋಡಿ, ಇದೆಲ್ಲ ಆಯಿತು. ಸೊ ಈ ಕಡೆ ರೈಟ್ ಸೈಡ್ ಎಲ್ಲ ನಾನು ಮಾಡಿರೋದು, ಸ್ವಲ್ಪ ಶೇಪ್ಲೆಸ್ ಇರೋದು ಅರ್ಥ ಮಾಡ್ಕೋಬೋದು. ನೋಡಿ ಈ ಥರ ಆಗುತ್ತೆ. ಸೊ ಇದು ತೊಗೊಳೋದು ಒಂದು ಟ್ರಿಕ್ ಇದೆ. ಅಂದರೆ ಒಂದು ಚುಚ್ಕ ಥರ ತೊಗೊಂಡ್ಬಿಟ್ಟು ಒಂದೊಂದೇ ಕೈಯಿಂದ ಎತ್ತಕ್ಕೆ ಬರೋಲ್ಲ, ಕೈಯಿಂದ ಎತ್ತಕ್ಕೆ ಹೋಗಬೇಡಿ, ಮುರಿದೋಗುತ್ತೆ. ಒಂದೊಂದೇ ತೊಗೊಂಡು ಒಂದ್ರ ಮೇಲೆ ಒಂದು ಪ್ಲೇಟ್ ಬೋರ್ಲ್ ಹಾಕ್ಕೊಂಡು ಒಂದ್ರ ಮೇಲೆ ಇಟ್ಕೊಂಡು ಬರಬೇಕು. ಸೊ ಹಾಕಬೇಕಾದ್ರೂ ಕೂಡ 4ರಿಂದ 5 ಒಂದೇ ಸತಿ ಹಾಕಬೇಕು. ಹಾಕಿದ್ಮೇಲೆ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. 1 ನಿಮಿಷ ಬಿಟ್ಟು ಆಮೇಲೆ ಕೈ ಆಡಿಸ್ಬೇಕು. ಇಲ್ಲಾಂತಂದರೆ ಹಾಕಿದ ತಕ್ಷಣ ಕೈ ಆಡಿಸಿದ್ರೆ ಏನಾಗುತ್ತೆ, ಮುರಿಯೋ ಚಾನ್ಸಸ್ ತುಂಬ ಇರುತ್ತೆ. ಸೊ 1 ನಿಮಿಷ ಆದಮೇಲೆ ಬಿಡಿಸ್ಬೇಕು, ಅದನ್ನು ಅಂಟ್ಕೊಂಡಿರುತ್ತೆ, ಬಿಡಿಸ್ಬೇಕು. ಈ ಥರ ಆಗಿದೆ ನೋಡಿ. ಇದು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಅಂದರೆ ತೀರಾ ಬ್ರೌನ್ ಬೇಡ, ಒಂಚೂರು ಈ ಗೋಡಂಬಿ ಕಲರ್ ಅಂತ ಬರುತ್ತಲ್ವ, ಸೊ ಗೋಡಂಬಿ ಕಲರ್ ಬಂದರೆ ಸಾಕು. ಇತ್ತು ಅಕ್ಕಿ ಇದೆ ಅಲ್ವಾ, ಬೇಗನೆ ಆಗಿಬಿಡುತ್ತೆ. ಫ್ಲೇಮ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ, ಸೀದೋಗೋ ಚಾನ್ಸ್ ಇರುತ್ತೆ. ನೋಡಿ ಇನ್ ಕೇಸ್ ಬಂದಿಲ್ಲ ಅಂದರೆ ಒಂದು ಫೋರ್ಕ್ ಸಹಾಯದಿಂದ ತೆಗಿಬೋದು. ಸೊ ಗುಳ್ಳೆಗಳು ಯಾವಾಗ ನಿಂತೋಗುತ್ತಲ್ವ, ಸೊ ಆಗಿದೆ ಅಂತ ಅರ್ಥ. ಸೊ ಇದೇ ಥರ ನಾವು ಮಿಕ್ಕಿದೆಲ್ಲನೂ ಫ್ರೈ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ಈಗ ಪರ್ಫೆಕ್ಟ್ ಕಲರ್ ಆಗಿದೆ. ಸೊ ಈಗ ಆಗಿದೆ ಅಂತ ಅರ್ಥ. ಇದನ್ನು ತೆಗೆದುಬಿಡಬೇಕು ಒಂದು ಸ್ಟೇನರ್ ಸಹಾಯದಿಂದ. ಸೊ ಈ ಥರ ತೆಗೆದ್ರೆ
ಉಳಿದಿರೋ ಎಣ್ಣೆ ಎಲ್ಲ ಕೆಳಗಡೆ ವಾಪಸ್ ಬೀಳುತ್ತೆ. ಸೊ ಇದು ಟೋಟಲಾಗಿ ನಾವು ತೊಗೊಂಡಿರೋ ಅಳತೆಗೆ 400 ಆಗಿದೆ. ಸೊ ಒಬ್ಬೊಬ್ಬರಿಗೆ 100 ಬಂದಿದೆ ನಮಗೆ. ಸೊ ತುಂಬಾ ಈಸಿ, ಅಂದರೆ ಮಾಡೋದು ಸ್ವಲ್ಪ ಕಷ್ಟ ಬಟ್ ಈಸಿನೇ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೀವು ಒಂದು ಸತ ಟ್ರೈ ಮಾಡಿ. ನಾನು ತೊಗೊಂಡಿರೋ 2 ಗ್ಲಾಸ್ಗೆ ಸೊ 100 ಆಗಿದೆ ಈ ಥರ ಸಕ್ಕಿನಾಲು. ಸೊ ಕಮ್ಮಿ ಏನಲ್ಲ, ತುಂಬಾ ಒಳ್ಳೆ ಕ್ವಾಂಟಿಟಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿರುತ್ತೆ ಇದು. ಇದು ಫ್ರೈ ಮಾಡಿದ್ಮೇಲೆ ಹೋಗುತ್ತೆ, ಅದಕ್ಕೆ ನಾನು ಹೇಳಿದ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ತುಂಬ ಕ್ರಿಸ್ಪಿಯಾಗುತ್ತೆ. ನೋಡಿ ಮುರಿದು ತೋರಿಸಿದೆ ಈಗ, ತುಂಬ ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿದೆ. ನೀವೂ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ತೆಲಂಗಾಣ ಸ್ಪೆಷಲ್ ಸಕ್ಕಿನಾಲು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. How is it? Good? Good? You want? You? How many stars? How many stars? Wow. I gave Million stars. stars. Yes. I'm giving Google Plus stars. I'm giving Infinity stars. ಇನ್ಫಿನಿಟಿ ಸ್ಟಾರ್ಸ್. ಟೇಸ್ಟ್ ಚೆನ್ನಾಗಿದೆಯಾ ಸಾನಿಧ್ಯ? Stars. I'm giving Google stars. ಥ್ಯಾಂಕ್ ಯು, ಥ್ಯಾಂಕ್ ಯು. I'm giving Infinity stars. ಗುನ್ನು ಟೇಸ್ಟ್ ಹೆಂಗದ? ಸನ್ನಿಧಿ, ಅನನ್ಯ ಬಾగుందా?